ಎಷ್ಟೋ ಜನ ರಿಮೋಟ್ ಕೊಟ್ಟಿಲ್ಲ ಅನ್ನೋ ಕಾರಣ ಗಂಡ ಹೆಂಡತಿ ಪಾಪ ಕೋರ್ಟ್ ಮೆಟ್ಲು ಹತ್ತಿರೋ ಉದಾಹರಣೆಗಳಿದೆ, ಡಿವೋರ್ಸ್ ತನಕ ಹೋಗಿರೋ ಉದಾಹರಣೆಗಳಿದೆ ಅಂತ. ಸೊ ಅದನ್ನ ಹೇಳ್ತಾ ಇದ್ರಿ, ಏನ್ ಹೇಳ್ತೀರಿ ಅದ್ರ ಬಗ್ಗೆ ಲಕ್ಷ್ಮಿ ಮೇಡಮ್ ನೀವು? ನಾನು ಕೇಳಿದ್ರು ನೋಡಿ ಮೇಡಮ್, ಈಗ ಸರ್ ಹೇಳಿದ್ರು ಒಳ್ಳೆಯವರು ಇರಲ್ಲ ಕೆಟ್ಟವ್ರು ಇರಲ್ಲ, ಒಳ್ಳೇದನ್ನ ತಗೋಬೇಕು ಅಂತ. ಈಗ ಮೇಡಮ್ ಹೇಳಿದ್ರಲ್ಲ, ಅವ್ರ ಹೆಸರು ನನಗೆ, ನಾನು ಸೀರಿಯಲ್ ನೋಡಲ್ಲ, ಸೀರಿಯಲ್ ನೋಡುವಾಗ ಮಕ್ಕಳನ್ನ ಇರಿಸ್ಕೊಳ್ಬೇಡಿ ಅಂತ. ಮಕ್ಕಳು ಗಂಡ ಎಲ್ಲ ಕೂತ್ಕೊಂಡು ನೋಡುವಂತ ಪ್ರೋಗ್ರಾಮ್ನ ಮಾಡಿ ಮೇಡಮ್ ನೀವು ಅಂತ ಮೆಸೇಜ್ ಜನಸಾಮಾನ್ಯರಿಗೆ ಕೊಡಿ. ಈಗ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮನ್ ಪೀಪಲ್ ಯಾರ್ದು ಜಾಸ್ತಿ ಬರ್ತಾ ಇಲ್ಲ, ಬರೀ ಸೆಲೆಬ್ರಿಟೀಸ್ಗಳದೇ. ಮೊನ್ನೆ ನಾನು ಒಂದು ಚಾನಲ್ ಅಲ್ಲಿ ಬಂದು ಮಾತಾಡಿದೆ, ಮೊನ್ನೆ ಒಂದು ಇದು ಮಾಡಿದೆ. ದಯವಿಟ್ಟು ನೀವುಗಳು ನಿಮ್ಮನ್ನ ಜನ ಜಾಸ್ತಿ ಸೀರಿಯಲ್ ನೋಡ್ತಾರೆ ಅಂದ್ರೆ ನೀವು ಒಳ್ಳೆ ಮೆಸೇಜ್ ಕೊಟ್ಟಾಗ, ನಿಮ್ಮ ಸೀರಿಯಲ್ಗಳಲ್ಲಿ ಒಳ್ಳೆ ಪ್ರೋಗ್ರಾಮ್ ಇದ್ದಾಗ ಜನ ಅದನ್ನ ರೂಢಿಸ್ಕೊಳ್ತಾರೆ. ಆದಷ್ಟು ಒಳ್ಳೇದಕ್ಕೆ ಟ್ರೈ ಮಾಡಿ. ನಾವು ನಿಮ್ಮ ಜೀವನನೂ ಇದೆ, ಸೀರಿಯಲ್ ಇಂದ ತುಂಬಾ ಜನಗಳ ಜೀವನ ನಡೀತಾ ಇದೆ, ಬಟ್ ಬೇಡ ಅಂತ ನಾನು ಹೇಳಲ್ಲ ಮೇಡಮ್. ನೇರವಾಗಿ ಅಮೃತ ರಾಮಮೂರ್ತಿ ಅವ್ರ ಹತ್ರ ಹೋಗ್ಬಿಡೋಣ. ಅಮೃತ ಅವರೇ ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಲಕ್ಷ್ಮಿ ಅವರು ಹೇಳಿದ್ದು ಒಳ್ಳೆ ಸಂದೇಶಗಳನ್ನ ಇಟ್ಟಂತ ಸೀರಿಯಲ್ಗಳನ್ನ ಮಾಡಿ ಅದನ್ನ ಸ್ವೀಕರಿಸ್ತಾರೆ ಜನ ಅಂತ. ಹಿಂದಿನ ಕಲ್ಚರ್ ಅಲ್ಲಿ ಏನಿತ್ತು ಅದನ್ನ ಫಾಲೋ ಮಾಡಿ.